ಈ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಬ್ಯಾಕ್ ಟು ಬ್ಯಾಕ್ ಶಾಕಿಂಗ್ ನ್ಯೂಸ್ ಅನ್ನು ಕೊಡ್ತಾ ಇತ್ತು. ಇದರ ನಡುವೆ ಈಗ ಜಲಮಂಡಳಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಬೆಂಗಳೂರಿನ ಜನರಿಗೆ. ಏನದು ಅಂತ ಹೇಳಿ ನೋಡ್ತಾ ಹೋಗೋಣ. ನೀರಿನ ಬಾಕಿ ಬಿಲ್ ವಸೂಲಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನು ಜಾರಿ ಮಾಡಿದೆ ಜಲಮಂಡಳಿ. ಡಿಸಿಎಂ ಡಿಕೆಶಿಯಿಂದಲೂ ಕೂಡ OTS ಜಾರಿಗೆ ಸೂಚನೆ ಹೋಗಿದೆಯಂತೆ. ಬಾಕಿ ವಸೂಲಿಗಾಗಿ ಬಿಬಿಎಂಪಿ ಹಾದಿಯನ್ನ ಜಲಮಂಡಳಿ ಹಿಡಿದಂತೆ ಕಾಣಿಸ್ತಾ ಇದೆ. 15 ದಿನಗಳ ಒಳಗೆ OTS ಜಾರಿಗೆ ಸರ್ಕಾರದಿಂದ ಒಪ್ಪಿಗೆ. ಸದ್ಯ 400 ಕೋಟಿಗೂ ಹೆಚ್ಚು ನೀರಿನ ಬಿಲ್ಲು ಬೆಂಗಳೂರಿನಲ್ಲಿಯೇ ಬಾಕಿ ಇದೆ. OTSನಲ್ಲಿ ಅಸಲನ್ನು ಹೊರತುಪಡಿಸಿ ಬಡ್ಡಿ ದಂಡ ವಿನಾಯಿತಿ. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಜಲಮಂಡಳಿಯಲ್ಲಿ ಏನು ಬಾಕಿ ಇದೆ, ಬಾಕಿ ವಸೂಲಿ ಮಾಡೋದಕ್ಕಾಗಿ ಡಿಸಿಷನ್ ಆಗಿದೆ. OTS ಮಾಡಬೇಕಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೂ ಕಲೆಕ್ಷನ್ ಆಗಬೇಕು, ಜನರಿಗೂ ಸ್ವಲ್ಪ ಬರ್ಡನ್ ಕಡಿಮೆ ಮಾಡಬೇಕಂತ ಹೇಳಿ OTS ಸ್ಕೀಮನ್ನು ಪ್ರಪೋಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ಏನು ನಮಗೆ ಬಾಕಿ ವಸೂಲಾತಿ ಬರಬೇಕಾಗತ್ತೆ ಅದನ್ನು 100% ಕಟ್ಟಬೇಕಾಗತ್ತೆ. ಉಳಿದಂಥ ಪೆನಾಲ್ಟಿ ಮತ್ತು ಇಂಟ್ರೆಸ್ಟಿಗೆ ವೈವರ್ ಕೊಡ್ತಾ ಇದ್ದೀವಿ. ಅದರ ಬಗ್ಗೆ ಸಂಪೂರ್ಣ ಏನು ರೂಪರೇಷೆಗಳನ್ನು ಮಾಡ್ತಾ ಇದ್ದೀವಿ. ಬೋರ್ಡಲ್ಲಿ ಅಪ್ರೂವ್ ಮಾಡಿದ್ದೇವೆ, ಸರ್ಕಾರದಿಂದ ಅನುಮೋದನೆ ಮಾಡಿದ್ದೇವೆ, ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ. ಬಹುಶಃ ಇನ್ನೊಂದು 15 ಡೇಸ್ ಮೇಲೆ ಆಗುತ್ತೆ. ಪೆನಾಲ್ಟಿ ಮತ್ತು ಇಂಟ್ರೆಸ್ಟನ್ನು ವೈವ್ ಆಫ್ ಮಾಡೋದಕ್ಕೆ ಒಂದು ಪ್ರಸ್ತಾವನೆಯನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಸೊ ಅಲ್ಲಿಂದ ಅಪ್ರೂವ್ ಆದ ಬಂದ ಮೇಲೆ ತಮಗೆ ಅಧಿಕೃತ ಘೋಷಣೆ. ನೀರಿನ ದರ ಏರಿಕೆಯ ಬಗ್ಗೆ ಜಲಮಂಡಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್. ಜಲಮಂಡಳಿ ಹಂತದಲ್ಲಿಯೇ ತೀರ್ಮಾನವನ್ನು ಕೈಗೊಳ್ಳಲು DCM ಸೂಚನೆ. ಫೈನಲ್ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಮೆಸೇಜ್ ಕೊಟ್ಟಿದ್ದಾರೆ. ಶೀಘ್ರದಲ್ಲಿಯೇ ಬೋರ್ಡ್ ಸಭೆಯನ್ನ ಜಲಮಂಡಳಿ ನಡೆಸುತ್ತಂತೆ. ಬೇರೆ ಬೇರೆ ಹಂತದಲ್ಲಿ ನೀರಿನ ದರ ಏರಿಕೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ DCM ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಮತ್ತೆ ನೀರಿನ ದರ ಏರಿಕೆ ಮಾಡಿಬಿಟ್ರೆ ಬೆಂಗಳೂರಿನ ಜನ ಕಂಗಾಲಾಗೋದಂತೂ ಗ್ಯಾರಂಟಿ.